ಶ್ವೇತಾ, ಬಂದಾಗಿದ್ದನ ಇದನ್ನ ಮಾಡಾಕತ್ತಿಯಲ್ಲ, ಒಂದು ಸ್ವಲ್ಪ ಹೊಟ್ಟೆಗೆ ಉಣ್ಣೋದು ತಿನ್ನೋದು ಮಾಡು. ತೀರಾ ಆರೋಗ್ಯನ ಕೆಡಿಸ್ಕೋಬೇಡ, ಉಪವಾಸ ಇದ್ದಿದ್ದು. ನೀ ಊಟ ಮಾಡುವಾಗ ಮಾಮ, ನಾ ಆಮೇಲೆ ಊಟ ಮಾಡ್ತೇನೆ. ಈ ಊಟ ಮಾಡತ್ತಿಗೆ ನಿದ್ದೆ ಬಂದ್ಬಿಡ್ತಾವೆ ನನಗೆ, ಮತ್ತು ಓದಕ್ಕೆ ಟೈಮ ಸಿಗಂಗಿಲ್ಲ. ಮತ್ತು ಬೆಳಗ್ಗೆ ಬೇರೆ ಜಲ್ದಿ ಹೇಳ್ಬೇಕು, ಇಲ್ಲ ಕೆಲಸ ಆಗಂಗಿಲ್ಲ ಅದಕ್ಕೆ. ಭಾರಿ ಮಾಡಾಕೆ ನೀನು ಊಟನ ಬೇಕು ಬೇಕು ಬೇಡ ಬೇಡ ಆಡ್ತು ತಿಂದು ಮಕ್ಕಂತೆ. ಆಮ್ಯಾಗ ಅದೆಲ್ಲ ಏನು ಬೇಡ, ನಾನು ಊಟ ಮಾಡಿಸ್ತೀನಿ. ತಿರುಗಿ ಈ ಕಡೆ. ಏನು ನೀ ಊಟ ಮಾಡಿಸ್ತೀಯಾ? ಬ್ಯಾಡ ಮಾಮ, ನನಗೆ ಒಂಥರ ಅನಿಸ್ತತಿ. ಅದ್ರ ಬೇರೆ ಅಪ್ಪ ಬರೋ ಟೈಮ್ ಆಗೈತಿ, ಸುಮ್ಮನೆ ಚಂದ ಕಾಣಲ್ಲಪ್ಪ. ನಾವಲ್ಲೇ, ನೀವು ಊಟ ಮಾಡಿ ಮಕ್ಕ ಹೋಗು. ಅಯ್ಯ, ಅದಕ್ಕೇನಾಕತಿ? ನನ್ನ ಹೆಂಡತಿ ನಾ ಉಣ್ಸಿದ್ರೆ ಇಲ್ಲಿ ಹಾನ್ ಒಂದು ಎರಡು ತುತ್ತು ಉಣಿಸ್ತಾನೆ, ಆಮೇಲೆ ನಾ ಊಟ ಮಾಡಿ ಮಕ್ಕಂತಾನೆ. ನಿನಗೆ ಯಾವಾಗ ಹೊಟ್ಟೆ ಶೋಕತೆ ಉಂಡು ಮಕ್ಕ. ಏನು ಮಾಡಾಕತ್ತೀರಿ ಹೇಳ್ಯಾರ? ಬಂದಪ್ಪ ನಮ್ಮ ಮಾವ ಕಬಾಬ್ ಮೇ ಹಡ್ಡಿ ಅನ್ನಂಗೆ. ಏನಾರ ಒಂದು ಚಲೋತ್ನಾಗ ಹೆಂಡ್ತಿ ಉಣ್ಸೋದು ತಿನ್ಸೋದು ಮಾಡ್ಬೇಕು. ನಮಗೂ ಟೈಮ್ ಸಿಕ್ಕರಲ್ಲ, ಮುಂಜಾನೆ ಸಂಜೆ ನಾಟ ಸಿಗ್ತೀವಿ ನಾವು. ಅಂತದ್ರಾಗ ನಮ್ಮ ಮಾವಂದೊಂದು ಏನು ಅನ್ನಕ್ಕೆ ಬರಲ್ಲ, ಆಡಕ್ಕೆ ಬರಲ್ಲ. ಏನಪ್ಪ ರಾಮೆ, ಇವ ಯಾಕೆ ಬಂದು ಮಾವ ಕಬಾಬ್ ಮೇ ಹಡ್ಡಿ ಅನ್ಕೊಳಕತ್ತೇನ? ನೀ ಏನಾರ ಅನ್ಕ, ನನಗಂತೂ ಬೇಜಾರಾಗಂಗಿಲ್ಲ. ನೀ ಏನು ಅನ್ಕಂದ್ರೆ ನಾ ಬರೋದು ಮಾತ್ರ ಬಿಡಂಗಿಲ್ಲ. ನನಗೆ ನನ್ನ ಮಗಳು ನೋಡ್ಲಿಲ್ಲದ್ರೆ ಸಮಾಧಾನ ಆಗಂಗಿಲ್ಲ. ಹಂಗಾಗಿ ದಿನಕ್ಕೊಂದ್ಸಲ ಬಂದ ತೀರ್ತೇನೆ ನಾನು. ಇಲ್ಲ ಮಾವ, ನಾನು ಯಾಕೆ ಹಂಗೆ ಅನ್ನಕ್ಕೆ ಹೋಗ್ಲಿ? ನನಗೆ ಅನಿಸ್ತತಿ ಭಾಳ ಮಾಡಿ ನಿನ್ನ ಕಿವಿ ಇಲ್ಲೇ ಯಾವ್ದೋ ಗಾಡಿಗೆ ಅಂಟಿ ಸುಗಿ ಅನಿಸ್ತತಿ. ಇಲ್ಲಿ ಬಿಡಪ್ಪ, ಅವ್ರೇನು ಹಂಗೆ ಅನ್ಕೊಳಂಗಿಲ್ಲ, ನೀನು ಹಂಗೆ ಅನ್ಕಂತೀನಿ ನೋಡು. ನಿನಗೆ ಗೊತ್ತಾಗಲ್ಲ ಬಿಡವ, ಅವು ಸೂಕ್ಷ್ಮ ಇರ್ತವೆ ವಿಚಾರ. ಅದು ಹಳೆಯಾಗ ಗೊತ್ತಾಕತಿ, ನನಗೆ ಗೊತ್ತಾಕತಿ. ನೀ ಊಟ ಮಾಡಿ ಹೋಗು. ಶ್ವೇತಾ, ನಿನಗೊಂದು ಮಾತು ಹೇಳ್ತೀನಿ, ನೆನಪಿನಾಗ ಇಟ್ಕ ಇದನ್ನು. ನಿನ್ನ ಗಂಡನ ಮನಸ್ಸು ಯಾವತ್ತೂ ನೋಯಿಸ್ಬೇಡವ. ನಿನಗೆ ಭಾಳ ಅಂದ್ರೆ ಭಾಳ ಒಳ್ಳೆ ಗಂಡು ಸಿಕ್ಕನ. ಜೀವನದಾಗ ಇಂಥ ಗಂಡು ಎಲ್ಲರಿಗೂ ಸಿಗಂಗಿಲ್ಲ. ನೋಡು, ನೀನು ಓದಕ್ಕೆ ಹಚ್ಕೊಂಡು ತಾನು ಊಟ ಹಾಕಿ ಬಂದು ನಿಂತ್ಕೊಂಡ ನಿನಗೆ ಉಣ್ಸಾಕ. ಇದಕ್ಕಿಂತ ಪುಣ್ಯ ಯಾರಿಗೈತವ? ಮಾವ, ನಿನ್ನ ರೇಂಜ್ಗಿಂತ ಮಾತೆಲ್ಲ ಸೂಟ್ ಆಗಲ್ಲ, ಮಾತಾಡ್ಬೇಡ ನೀನು. ಇದು ಸೂಟ್ ಆಗಲ್ಲ ನಮ್ಮ ಅಪ್ಪಗೆ. ಮೊದ್ಲಿದ್ನಲ್ಲ ಹಂಗಿದ್ರೆ ಚಲೋ ಅಲ್ಲ ನೀನು ಮಾವ. ಕುಡುದು ಆ ಗೋಡೆಗೊಮ್ಮೆ ಈ ಗೋಡೆಗೊಮ್ಮೆ ಹಾಕ್ಯಂತ ಜೋಲಿ ಹೊಡ್ಕಂತ ಅಡ್ಡಾಡ್ತತ್ತಲ್ಲ, ಅವಾಗ ಚಲೋ ಅನ್ಸಿದ್ ನಿಮ್ಮ ಮಾವ. ಈಗ ಇಂಥವೆಲ್ಲ ಮಾತಾಡಿದ್ರೆ ಓವರ್ ಅನ್ನಿಸ್ತೈತಲ್ಲ. ಬರೀ ಹಿಂಗೆ ಮಾತಾಡು ಮಾಮ ನೀನು. ಮತ್ತು ನೋಡ, ನಮ್ಮ ಅಪ್ಪಗೆ ಏನಾರ ಅಂದ್ರೆ ನಾ ಸುಮ್ಮನೆ ಇರಂಗಿಲ್ಲ. ಇರ್ಲಿ ಬಿಡವ, ಏನಾತು? ನನ್ನ ಸ್ವಾದ್ರಳೆಯ ಅವನ ಸ್ವಾದ್ರಳೆಗ ಸ್ವಾದ್ರ ಮಾವ ಅಂದ್ರೆ ಸ್ವಾರಿಗಿಂತ ಕಡಿ ಅಂತ. ಹಂಗಾಗಿ ಅವನು ಏನಂದ್ರೆ ನನಗೇನು ಹತ್ತಂಗಿಲ್ಲ, ಅನ್ಸಂಗೂ ಇಲ್ಲ. ಏನಪ್ಪ ನೀನು, ನಾನು ನಿನ್ನಂತೆ ಮಾತಾಡಿದೆ ಅಂದ್ರೆ ನೀನು ಅಳಿಯನಂತೆ ಮಾತಾಡ್ತೀಯಲ್ಲ. ಏನಾರ ರೇಖ ಮಾಡ್ಕೊ ಹೋಗ್ರಿ, ಇಲ್ಲ ನಿಂತ್ರೆ ನಂದು ಓದೋದಾಗಂಗಿಲ್ಲ. ನಾ ಒಳಗೆ ಹೋಗಿ ಓದ್ಕೊಂತಾನೆ. ಶ್ವೇತಾ, ಎರಡು ತೂತು ಊಟನಾರ ಮಾಡುವ ಬಾ. ಪಾಪ ನಿನ್ನ ಗಂಡು ಹಿಡ್ಕೊಂಡು ನಿಂತ್ಕೊಂಡೈತಿ, ಅದಕ್ಕಾರ ಬೇಡ ಏನು ಮರ್ಯಾದಿ. ಏನು ಹಂಗೆ ಓಡೋಕ್ಯವ. ನೀವ ಉಣ್ಕರಿ ಅಳಿಯ ಮಾವ, ನಾ ಎಲ್ಲ ಆಮೇಲೆ ಉಣ್ತಾನಂತ. ನಡಿಯಪ್ಪ. ಆಕೆ ಒಂದ್ಸಲ ಹೇಳಿದ್ಲಂದ್ರೆ ಮುಗೀತು. ಇನ್ನು ಓದೋದು ಮುಗಿಯೋ ತನಕ ಆಕೆ ಎದ್ದು ಬಂದ್ರೆ ಕೇಳು. ಅದು ಖರೆ ಅನ್ ಮಾವ. ಅಂದಂಗೆ ರೊಕ್ಕದ ವಿಚಾರ ಹೇಳಿದ್ನಲ್ಲ ಮಾವ, ಏನಾತು? ಕೇಳೇನಪ್ಪ, ನೆನಪೈತಿ. ಇನ್ನೊಂದು 4 ದಿನ ಕೆಲಸ ಮಾಡಿದ್ರೆ ಸಿಗ್ತಾವ ರೊಕ್ಕ. ಒಂದು 4 ದಿನ ತಡ್ಕ ಅಂತ ಹೇಳಿ ನಿನ್ನ ಹೆಂಡ್ತಿಗೆ. ಅಂದ್ರೆ ಮಾವ, ನೀನು ಕೆಲ್ಸಕೊಂತೀಯ? ಕೇಳಿದ್ನಪ್ಪ ನಾನು, ಒಂದು 4-5 ಹತ್ರ ಕೇಳಿದ ರೊಕ್ಕನ. ಬರೇ ಕೈಲಿ ಯಾರು ರೊಕ್ಕ ಕೊಡಂಗಿಲ್ಲ. ಏನಾರ ಒತ್ತಿ ಗಿಡಪ ಕೊಡ್ತೇವೆ ಅಂತಾರೆ, ಇಲ್ಲ ಅಂದ್ರೆ ಏನಾರ ಇದನ್ನು ಕೊಡು ಅಂತಾರೆ, ಬೆಳ್ಳಿ ಬಂಗಾರ ಸಾಮಾನನ. ಅಂಥವ್ನು ಏನಿಲ್ಲ. ಬಡವ್ರ ಜೀವನ ಭಾರಿ ಕಷ್ಟ ಐತಿ, ಹಗರ ಇಲ್ಲ. ಅದಕ್ಕೆ ಇಲ್ರಿ ನನ್ನ ಕಡೆಯಿಂದ ಅಂಥವೆಲ್ಲ ಏನಿಲ್ಲ ಅಂತ ನನ್ನೆ. ಒಂದು 4 ದಿನ ಹೊಲ್ದಾಗ ಕೆಲಸ ಮಾಡ್ಬೇಕಾರೆ ಪಗಾರ ಕೊಡ್ತಾನೆ, ಅದನ್ನು ಒಯ್ಯಿ ಅಂತಂದು ಅಂದಾರ. ಅದಕ್ಕೆ ಹ್ಞೂ ಅಂದು ಹೊಂಟೇನೆ ಅಷ್ಟೆ. ನಾನೇನೋ ಶ್ವೇತಾಗ ಧೈರ್ಯ ಮಾಡಿ ಹೇಳಿಬಿಟ್ಟೇನಿ, ಎಷ್ಟು ಓದ್ತಿ ಓದು, ನಾ ಕಟ್ತೇನೆ ದುಡ್ಡು ಅಂತಂದು. ಈಗ ನಾ ದುಡ್ದು ಪಗಾರನ ನಾನು ಸಾಲಕತ್ತಿಲ್ಲ ಕಟ್ಟಕ್ಕೆ. ಹಾಗಾಗಿ ನಿನ್ನ ಕೇಳ್ಬೇಕಾತ್ ಮಾವ, ನನ್ನ ಕ್ಷಮಿಸ್ಬಿಡು ಮಾವ. ಇಂಥ ವಯಸ್ಸಿನಾಗ ನಿನ್ನ ದುಡ್ಯಕ್ಕೆ ಹಚ್ಚಿದ್ನಲ್ಲ ಅಂತ ನನಗೆ ಬೇಜಾರಾಗಕತ್ತೈತಿ. ಹೋಗ್ಲಿ ಬಿಡಪ್ಪ, ಅದಕ್ಕೆ ಏನಾಕತಿ? ನೀ ನನ್ನ ದುಡ್ಯಕ್ಕೆ ಹಚ್ಚೋದಂತ. ನಾನು ದುಡ್ಯಾಕತ್ತೇನೆ, ನಾನು ನನ್ನ ಮಗಳ ಸಲುವಾಗಿ. ನಾನು ಏನು ಅನ್ಕೊಂಡಿಲ್ಲ, ನೀನು ಯಾಕೆ ಹಂಗೆ ಅನ್ಕೊಂತಿದಿ? ನಡಿ ಅವನ್ನೆಲ್ಲ ಬಿಟ್ಟು ಬಡ ಬಡ ಊಟ ಮಾಡಿ ಮಕ್ಕ. ಮುಂಜಾನೆ ಮತ್ತೆ ಕೆಲ್ಸಕ್ಕೆ ಹೊತ್ತಾಕತ್ ನಿನಗೆ, ನನಗೂ. ಯವ್ವ, ನಾನು ನಿಮ್ಮ ಮನ್ಯಾಗ ಒಳಗೆ ಇದ್ದು ಬೇಜಾರು ಹೋಗಬೇ. ಆ ಟಿ ವಿನಾರ ಎಷ್ಟು ಅಂತ ನೋಡ್ಬೇಕು, ಸಾಕಾಗೈತವ. ಅಪ್ಪಗೆ ಹೇಳೋ ನಾನು ಹೊರಗೆ ಬಿಡೋ ಅಂತಂದು. ನಿನ್ನ ಬೇಕಾರೆ ಒಳಗೆ ಇರುವಲ್ಲಕ್ಕ. ನಾವು ಹೋಗಿ ಅಡ್ಡಾಡ್ಕೊಂಡು ಒಂದು ಸ್ವಲ್ಪ ಪೇಟೆಗೆ ಸಾಮಾನು ಅದ ನಾನು ತಗೊಳ್ಳವು. ಇದು ಖಾಲಿ ಆಗೈತೆ ನಂದು, ಐಲೈನರು, ನೇಲ್ ಪಾಲಿಶ್ ತೊಗೋಬೇಕು ನಾನು. ಅಪ್ಪಗೆ ಹೇಳ್ತೀಯ ನಾನೇ ಹೇಳಲೆ? ಅಲ್ಲ ಮದೇವಕ್ಕ, ನೀ ಅಷ್ಟ ಹೊರಗೆ ಅಡ್ಡಾಡಿ ಬರ್ತಾನೆ ಅಂತೀಯಲ್ಲ. ನನಗೂ ಮನ್ಯಾಗ ಇದ್ದಿದ್ದು ಸಾಕಾಗೈತವ. ಮಕ್ಕಂದು ಬೆನ್ನಾಗೆಲ್ಲ ಬೆವ್ರು ಗುಳು ಕಿತ್ಬಿಟ್ಟವು ನೋಡು. ಬೆವ್ರು ಸಾಲಾಗ್ಯವು. ಏನು ಮಾಡ್ಬೇಕು? ಎಲ್ಲ ತಡ್ಕೋಬೇಕು ಒಂದು ಸ್ವಲ್ಪ. ನಮಗೂ ಒಳ್ಳೆ ಟೈಮ್ ಬರೋ ತನಕ. ನಿಮ್ಮಪ್ಪೇನು ತನ್ನ ಸಲುವಾಗಿ ಮಾಡ್ಕೊಂತಾನೇನು? ನಮ್ಮಿಬ್ಬರ ಸಲುವಾಗಿ ಅಲ್ಲೇನು ಯಾವತ್ತೋ ಬಡ್ದಾಡಕತ್ತಿರೋದು. ಏನೋ ಒಂದು ಚಲೋ ಆಕತಿ ಇರ್ರಿ ಒಳಗೆ ಅಂತ ಅನ್ನಕತ್ತೇನ. ಇದ್ರ ತಡಿ, ಏನು ಅಷ್ಟು ಹರ್ಕತ್ತೈತೆ ನಾನು ನೇಲ್ ಪಾಲಿಶ್ ಮತ್ತು ಐಲೈನರಿಂದ. ಏನು ಒಳ್ಳೇದೈತೆ ಏನು ಬಿಡಬೇವ ಅಪ್ ಮಾಡಕತ್ತಿರೋದು. ಏನು ನಮ್ಮ ಮಾಮಾರೇನು ಕಡೆಯಲ್ಲೇನು? ಮತ್ತು ನಮ್ಮ ಸೋದರ ಮಾವರವರು ಅಂತೀರಿ. ಆದ್ರೆ ನಿಮ್ಮ ಸ್ವಂತ ಅಣ್ಣಗ ನಿಂಗೆ ಮೋಸ ಮಾಡಕತ್ತಿರಲ್ಲ. ನಿನಗೇನು ಕೆಟ್ಟ ಅನ್ನಿಸೋಲ್ದೇನು ಬೇವ ಇದ್ರಾಗ? ಅಯ್ಯ, ನೀನು ಒಳ್ಳೆ ಚಲೋ ಗಂಟು ಬಿದ್ದೆ ನೋಡು. ಕೆಟ್ಟ ಅನ್ಸಕ್ಕೇನೈತಿ? ಅವ್ರು ಚಂದಾಗಿ ಕೇಳಿದೆ ನಾನು. ಯಾಕೆ ನಾನು ಆ ಮನ್ಯಾಗ ಹುಟ್ಟಿಲ್ಲೇನ? ಅದಕ್ಕೆ ಕೇಳಿದೆ, ನನಗೆ ಆಸ್ತಿ ಬೇಕು ಕೊಡ್ರಿ ಅಂತಂದು. ಅವ್ರು ಆಸ್ತಿನೂ ಕೊಡಂಗಿಲ್ಲ, ರೊಕ್ಕನೂ ಕೊಡಂಗಿಲ್ಲ. ಎಲ್ಲ ತಮ್ಮ ಮಕ್ಕಳಿಗೆ ಮಾಡ್ತಾನೆ ಅಂದ್ರೆ ಮತ್ತು ನನಗೆ ಯಾರು ಕೊಡೋರು? ಅದಕ್ಕೆ ಹಂಗೆ ಮಾಡಕತ್ತೇವಿ. ಏನಾತ್ ಬಿಡು, ನಿಮ್ಮಪ್ಪ ಮಾಡೋದು ಎಲ್ಲ ಕರೆಕ್ಟಾಗಿ ಇರ್ತೈತಿ. ಅಪ್ಪ ಅಂದ್ರೆ
ದೇವ್ರಿದ್ದಂಗೆ ಆತ ಏನು ಮಾಡಿದ್ರೆ ಎಲ್ಲ ಸರಿನೇ ಇರ್ತೈತಿ. ಅದು ನನಗೆ ನಿನ್ನ ಸಲುವಾಗಿ ಅಂತೂ ಬಡ್ದಾಡ್ತೈತಿ ನಿಮ್ಮಪ್ಪ. ಸ್ವಲ್ಪ ತಿಳ್ಕ ನೀನು. ಬರೀ ಮಾವ ಅವರು ಒಳ್ಳೆತನ ಅಂತ ಹೋದ್ರೆ ಏನು ಮಾಡೋಕ್ಕಾಗಂಗಿಲ್ಲ ನೋಡು. ಹುಟ್ಟಿ ಇಷ್ಟು ದೊಡ್ಡ ಮಗಳಾದೇವ, ಏನು ತಂದು ಕೊಟ್ಟಾರ ನಿನಗೆ ಸ್ವಾದ್ರ ಮಾವರು? ಹಾಂ, ಒಂದು ಅಂಗಿನ ತಂದು ಕೊಟ್ಟಾರ ನೀನು ಚಂದಂದು? ಏನಿಲ್ಲ, ಎಲ್ಲ ನಿಮ್ಮಪ್ಪ ದುಡ್ದುದ್ರಾಗ ಇಂಥ ಎಲ್ಲ ಶೋಕಿ ಮಾಡಕತ್ತಿ ನೀನು. ನೋಡಿದ್ರೆ ನೀವು ಮಾಡಕತ್ತಿರೋದು ಕೆಟ್ಟದ್ದು ಒಳ್ಳೇದಲ್ಲ ಅಂತ ನಮ್ಗೆ ಬುದ್ಧಿ ಹೇಳ್ತೀವಿ. ಈಗ ದೊಡ್ಡ ಕ್ಯಾಬಿಟ್ ಅಲ್ಲವ, ಹಾಗಾಗಿ ನಮ್ಗೆ ಬುದ್ಧಿ ಹೇಳಂಗಾಗಿದೆ. ಮಾತಾಡು, ನಮಗೂ ಟೈಮ್ ಬರ್ತೈತಿ, ಅವಾಗ ನಾವು ಮಾತಾಡ್ತೇವಂತೆ. ಒಬ್ರಿಗೆ ಮೋಸ ಮಾಡಿ ಅದ್ರಾಗ ಬಂದದ ರೊಕ್ಕದಾಗಿದ್ದ ನಾವು ಚೈನಿ ಮಾಡೋದ್ರಾಗ ಏನು ಇದಿಲ್ಲ ಬೇ. ಹಾಗೆಲ್ಲ ಮಾಡಬಾರ್ದು, ಚಲೋ ಅಲ್ಲದು. ಅಪ್ಪ ಒಳ್ಳೇದು ಮಾಡ್ತೈತಿ ಅಂತಂದು ಒಬ್ರಿಗೆ ಮೋಸ ಮಾಡಿದೆ ಅಂದ್ರೆ ಅಪ್ಪಗೂ ಮೋಸನ ಆಗೋದು. ಬಾಯಿ ಮುಚ್ಚು, ಬಿಡ್ತಾನೆ ನೋಡು. ಹಂಗೆ ಬಾಯಿ ಮ್ಯಾಗ ಒಂದು ಅಪ್ಪಗೆ ಕೆಟ್ಟದ್ದಾಕತಿ ಅಂತ ಮಾತಾಡ್ತೀಯನ? ಏನು ನಿಮ್ಮಪ್ಪ ಏನು ಬೇರೆ ಒಯ್ದು ಮಾಡ್ತಾನ? ಏನು ಮಾಡಿದ್ರೆ ನಿನ್ನ ಸಲುವಾಗಿ ಮಾಡ್ತಾನೆ, ಆದರೆ ಇಷ್ಟು ಮಾತಾಡ್ತೀಯಲ್ಲ ನೀನು? ಏನಿನ ಸ್ವಾದಿಗೆಟ್ಟ ಹೆಣ್ಣು, ನಿನಗೆ ಕರಿ ಬಾಯ್ದೆ. ಹೋಗಬೇವ, ಏನಾರು ಯಾಕೆ ಮಾಡ್ಕ್ಯಾರ್ರಿ? ನೀನುಂಟು ಅಪ್ಪ ಉಂಟು, ನಾನೊಂದು ಹೊರಗೆ ಬಿಡ್ರಿ. ಹಿಂಗೆ ಕೂಡ ಹಾಕಿದ್ರೆ ನನಗೆ ಒಳಗೆ ಇರೋಕ್ಕಾಗಂಗಿಲ್ಲ ನೋಡು. ನಾ ಇಲ್ಲ ಕೂಗ್ಯಾಡಿ ಜನ ಕುಡಿಸ್ಬಿಡ್ತಾನೆ ನೋಡು. ಪಲ್ಲವಿ, ನೀ ಕೂಗ್ಯಾಡಿದೆ ಅಂದ್ರೆ ಜನ ಬರ್ತಾರ ಅಂತ ತಿಳ್ಕೊಬೇಡ. ನೀ ಕೂಗ್ಯಾಡೋದಲ್ಲ, ಲಬ್ ಗುಟ್ಟು ಹೊಯ್ಕೆಂದ್ರೆ ಇಲ್ಲಿ ಯಾವ ಒಂದು ಹುಳನ ಸಿಗಂಗಿಲ್ಲ ನಿನಗೆ. ಇದು ಭಾಳ ದೂರ ಐತಿ ಊರಿಂದ. ನಿಮ್ಮಿಬ್ಬರನ್ನ ಕರ್ಕೊಂಬರ್ಬೇಕಾರ ರಾತ್ರಿಗಿತ್ತು, ಹಾಗಾಗಿ ನೀವು ನಿದ್ದೆ ಮಪ್ಪನ್ಯಾಗ ಇದ್ರಲ್ಲ. ಊರಿಂದ ಹೊರಗೈತೆ ಊರೊಳಗೈತೆ ಅಂತ ನಿಮಗೆ ಗೊತ್ತಾಗಿಲ್ಲ. ಇದು ಊರಿಂದ ಭಾಳ ಅಂದ್ರೆ ಭಾಳ ದೂರ ಐತಿ. ನಿಮ್ಗೆ ಏನೇ ಬೇಕಂದ್ರೆ ನಾನಾ ತಂದು ಕೊಡ್ಬೇಕು. ಇನ್ಮೇಲೆ ದಿವಸ ನಾನು ಬರೋಕ್ಕಾಗಲ್ಲ. ಅದಕ್ಕೆ ಒಂದು ಆಳು ಹಚ್ಚೀನಿ, ಅವನ ಬರ್ತಾನೆ, ಅವನ ಕೊಟ್ಟು ಹೋಗೋಣ. ಕಿಟಕಿಯಾಗಾಸಿ ಇಸ್ಗರಿ ಊಟನ. ಆದ್ರೆ ಕಿಲಿ ಮಾತ್ರ ಅವನ ಕೈಗೂ ಕೊಡಲ್ಲ, ನಿಮ್ಮ ಕೈಗೂ ಕೊಡಲ್ಲ ನಾನು. ಅರ್ಥ ಆತಿಲ್ಲ ಭಾಗ್ಯ? ನೀನು ಭಾಳ ಜಾಕಿಲಿಂದ ಇರ್ಬೇಕಾ ಭಾಗ್ಯ? ಆಕೆ ಮಾತು ಕೇಳ್ಕೊಂಡು ಹೊರಗೆ ಹೋಗೋದು, ಒಳಗೆ ಅಡ್ಡಾಡೋದು ಅಂಥದ್ದೆಲ್ಲ ಮಾಡೋಕ್ಕೋಬೇಡ. ಇನ್ನೊಂದು ಸ್ವಲ್ಪ ದಿನ ಅಷ್ಟೇ. ನಿಮ್ಮ ಅಣ್ಣ ಅತ್ತಿಗೆಮ್ಮ ಇಬ್ಬರು ದಾರಿಗೆ ಬಂದಾರ, ಹೊಲ ಕೊಡ್ತೇವೆ ಅಂದಾರ. ಅದಕ್ಕೆ ಹೋಗೋದು, ಸಹಿ ಮಾಡಿಸ್ಕೊಳೋದು, ಹೊಳ್ಳಿ ಬರೋದು. ಏನು ನಾ ಎಲ್ಲೆದ್ರಿ ಏನು ಅಂತಂದು ಅವ್ರಿಗೇನು ಹೇಳಿಲ್ಲ. ನಾ ಎಲ್ಲ ಹೇಳ್ತೇನೆ ಒಂದಿನ ಟೈಮ್ ನೋಡ್ಕೊಂಡೆ. ಹಾಂ, ಹೌದ್ರಿ? ಹ್ಞೂ ಅಂದ್ರನ ಚಲೋ ಆತ್ ಬಿಡ. ಹಂಗಾರ ಆದ್ರೆ ಈಕಿನ ಕರ್ಕೊಂಡು ಹೋಗೋದ ಡೇಂಜರ್ ನೋಡ್ರಿ. ಮತ್ತು ಅಲ್ಲಿ ಹೋದ್ಮೇಲೆ ನಾವು ಅಂತಲ್ಲಿದ್ವಿ ಇಂತಲ್ಲಿದ್ವಿ ಹಂಗೆ ಹಿಂಗೆ ಅಂತ ಅವ್ರು ಹೇಳಿದ್ಲು ಅಂದ್ರಿಕಿ ಆತ ನಮ್ಮ ಜೀವಕ್ಕೆ ಬಂದಂಗನ. ನಮ್ಮ ಅಣ್ಣ ನಾನೇನೆಲ್ಲ ತಲೆನ ಒಡೆದು ಬಿಡ್ತಾನ, ಇಂಥದ್ದು ಮಾಡಕ್ಕೆ ನಿಂತೇನು ನೀನು ಹೊಲ ಆಸ್ತಿ ಸಲುವಾಗಿ ಅಂತಂದು. ಅಪ್ಪ, ಇವತ್ತಲ್ಲ, ನೀ ಯಾವಾಗಾರ ಹೊರಗೆ ಬಿಟ್ರೆ ನಾನು ಹೇಳ್ತೇನೆ ಮಾವಾಗ ಹಿಂಗೆ ಮಾಡ್ದ ಅಪ್ಪ ಅಂತಂದು. ಹೊಲ ಆಸ್ತಿ ಮನೆ ಎದಕ್ಕೆ ಬೇಕಪ್ಪ? ದುಡ್ಡು ಮೊದ್ಲು ಮನುಷ್ಯರು ಬೇಕು, ರಿಲೇಷನ್ ಬೇಕು. ನನ್ನ ಸಣ್ಣಕ್ಕಾಗಿ ಎಷ್ಟು ತಿಳಿದೈತಿ ನಿಮಗೆ ತಿಳಿವಲ್ದೆ, ನನ್ನ ಸಂಬಂಧಿಕರು ಬೇಕು ಅನ್ನೋದು. ಹೋಗಪ್ಪ, ಇಂಥದೆಲ್ಲ ಮಾಡಿ ರೊಕ್ಕ ಗಳಿಸ್ಕೊಂಡು ಏನು ಮಾಡ್ತಿದ್ದೆ? ಅದನ್ನು ಬಾಯಿ ಮುಚ್ಕೊಂಡು ಇದ್ದಿ ಸರಿ ಹೋತು. ಸಂಬಂಧಿಕರು ಬೇಕಂತ ಸಂಬಂಧಿಕರು ಏನು ಮಾಡ್ತೀವಿ? ಅವ್ರನ್ನ ತಗೊಂಡೇನು ಉಪ್ಪಿನಕಾಯಿ ಹಾಕ್ತೇನೆ? ಏನಾರು ಕಷ್ಟ ಐತಿ ಅಂದ್ರೆ ಸಂಬಂಧಿಕರು ದೂರ ಶುಕ್ರ ಮತ್ತು ಹತ್ರ ಶೋದೆ ಅಂದ್ರೆ ಎಲ್ಲಿ ನಮ್ಮನ್ನ 10 ರೂಪಾಯಿ ಕೇಳ್ತಾರನ ಅಂತಂದು. ಅದಕ್ಕೆ ನಮಗೆ ಬರ್ಬೇಕಾಗಿದ್ದ ಆಸ್ತಿ ಒಳಗೆ ನಾವು ತಗೊಳಕತ್ತೇವಿ. ನಿಂದೇನು ಕಡ್ಡಿ? ಏನಾರ ಒಂದು ಮಾತು ಬ್ರ ಅಂತಂದು ನಮ್ಮ ಅಣ್ಣನಿದ್ರಿ ಬಾಯ್ ಬಿಡು, ನಿನ್ನ ನಾಲ್ಗಿನ ಕೊಯ್ದು ಬಿಡ್ತಾನೆ ನೋಡು. ಭಾಳ ಎಚ್ಚರಿಕೆಯಿಂದ ಇರ್ಬೇಕೇನಾ? ಇರ್ಲಿ ಬಿಡು ಭಾಗ್ಯ, ಬೈಬಿಡ. ಆಕಿನ ಸಣ್ಣಕ್ಕಿದಾಳ, ಹಂಗಾಗಿ ತಿಳಿಯಂಗಿಲ್ಲ, ಮಾತಾಡ್ತಾಳ. ಆಕಿಗೆ ತಿಳುವಳಿಕೆ ಅನ್ನೋದು ಬಂತಂದ್ರೆ ಆಕೆ ಮಾತಾಡಂಗಿಲ್ಲ. ಹೌದಲ್ವಾ ಮಗಳ? ಏನಾರ ರೇಖಾ ಮಾಡ್ಕೆ ಹೋಗ್ರಿ. ನನಗೆ ಬಾಯಿ ಬಂದಂಗೆ ಬೈತೀರಿ, ಮತ್ತು ಹೌದಲ್ ಮಗಳು ಅಂತ ನನ್ನ ಕೇಳ್ತೀರಿ. ಇಲ್ಲಿ ಬಾರವಾ ಮದೇವಕ್ಕ, ಎದಕ್ಕೆ ಹೋಗಿದ್ದೆ ಹಂಗೆ? ಹೋದ್ರು ಹೋಲ್ ಬಿಡು ಭಾಗ್ಯ, ಎಲ್ಲಿ ಹೋಗ್ಕೊಳಕಿ? ನಾ ಹೆಂಗೂ ಕಿಲಿ ಹಾಕ್ಯಂದ ಬಂದಾನಿ. ಎಷ್ಟು ಅಡ್ಡಾಡಿದ್ರೆ ಇದ ಮನ್ಯಾಗ ಅಡ್ಡಾಡ್ಬೇಕಾಕಿ. ಸುಮ್ಮನಿದ್ದು ಬಿಡು, ಏನಾಗೋದಲ್ಲ. ಹೌದಲ್ಲ, ನಂಗೆ ಲಕ್ಷಣ ಇಲ್ಲ ನೋಡ್ರಿ. ಸರಿ ತಗರಿ ರೀ. ಮತ್ತು ಹಾಲ ಊಟಕ್ಕೆ ಟೈಮ್ ಆಗಿತ್ತು. ಮತ್ತು ಏನಾರು ಅಷ್ಟು ಇಲ್ಲೇ ತಂದು ಕೊಟ್ಬಿಡ್ರಿ, ನಾವೇ ಮಾಡ್ಕೊಂತೇವೆ. ಬೇಡ, ನೀ ಮಾಡ್ಕೊಳ್ಳೋದು ಅಕ್ಕಿ ತಂಬ, ಕಿರಾಣಿ ತಂಬ, ಗ್ಯಾಸ್ ತಂಬ, ಅದು ತಂಬ, ಇದು ತಂಬ, 108 ಟಿಪಿ ಜಡ್ಡಿ ಏನು ಬೇಡ. ಹೇಳೇ ನಾ ಹುಡುಗ ಅದ ಒಂದು ಹುಡುಗ ಬರ್ತಾನೆ ಇನ್ಮೇಲೆ ಅನ್ನೆಲ್ಲ, ಅವನ ಊಟಕ್ಕೆ ತಂಬರಕತ್ತಾನೆ 3 ಇವತ್ತು 3 ಜೊತೆ ಕುತ್ಕೊಂಡು ಊಟ ಮಾಡಿಬಿಡನ್ರಿ ಅಂತ. ಸರಿ ತಗೊಳ್ರಿ. ಆಮೇಲೆ ಇನ್ನೊಂದು ಮಾತು ಭಾಗ್ಯ, ನಿಮ್ಮ ಅಣ್ಣ ನಿನಗೆ ಏನ ಕೇಳಿದ್ರೂ ನನ್ನ ಗಂಡ ಏನು ಹೇಳ್ತಾನೆ ಅದ ಅಂತ ಅಷ್ಟೇ ಮಾತಾಡ್ಬೇಕು ನೀನು. ದೂಸರ ಇನ್ನೊಂದು ಮಾತಾಡಂಗಿಲ್ಲ ನೋಡು. ಯಾಕ್ರಿ ಹಂಗೆ ಯಾಕೆ? ಯಾಕಂದ್ರೆ ಏನೈತೆ ಅದ್ರಾಗ? ಮತ್ತು ನಿಮ್ಮ ಅಣ್ಣ ನಿನ್ನ ಜೊತೆ ಚಂದಾಗಿ ಮಾತಾಡಿ ಮೆತ್ತಗೆ ಮಳ್ಳನಂಗೆ ನಾಟಕ ಮಾಡಿ ಈಗ ಬೇಡವಾ ಮುಂದೆ ಕೊಡ್ತೇನೆವಾ ಅಂತ ಅಂದ್ರೆ ನೀನು ಹ್ಞೂ ಅಂದ್ಬಿಟ್ರೆ ಸುಮ್ಮನೆ ಇಷ್ಟು ದಿನ ಮಾಡಿದ್ದೆಲ್ಲ ರೊಕ್ಕ ದಂಡಾಕೈತೆ ನಮ್ದು. ಇಷ್ಟು ದಿನ ಏನು ತುಸ ಖರ್ಚಾಗೈತೆ? ನಿಮ್ಮಿಬ್ಬರನ್ನ ಇಲ್ಲೇ ಇಟ್ಟು ಊಟಕ್ಕೆ ತಂದು ಕೊಡೋದು ಅದು ಮಾಡೋದು ಅಂದ್ರೆ ಏನೋ ಮನೆಗೆ ಕಿರಾಣಿ ತಂದು ಹಾಕ್ಯಂದು ಮಾಡೋದಂದ್ರೆ ಅದು ಬೇರೆ ಇರ್ತೈತಿ. ಇದು ದಿನ ಹೋಟೆಲ್ ಊಟ ಎಷ್ಟು ರೊಕ್ಕ ಖರ್ಚಾಗ್ಯಾವ ಅಂತ ಮಾಡಿದಿ? ಬಿಡ, ಅದನ್ನೆಲ್ಲ ಲೆಕ್ಕ ಏನು ಮಾಡ್ತಿದ್ದಿ? ನೀ ಆರಾಮಿರು ಈಗ ಅಷ್ಟೇ. ನಾ ಏನು ಹೇಳ್ತೇನೆ ಅದಕ್ಕೆಲ್ಲ ಹ್ಞೂ ಅನ್ಬೇಕು ನೀನು. ಸರಿ ತಗರ್ರಿ. ರೀ, ನಿಮಗೆ ಒಂದು ಮಾತು ಕೇಳ್ಬೇಕತ್ತು, ಮತ್ತು ಸಿಟ್ಟಾಗಬೇಡ್ರಿ ನನ್ನ ಮೇಲೆ. ಇಲ್ಲಿ ಕೇಳು, ಅದಕ್ಕೆ ಯಾಕೆ ಸಿಟ್ಟಾಗೋದೈತಿ? ನೀ ನಾನು ಹೇಳ್ತಿದ್ದಿದ್ದಿ, ನೀ ಏನೋ ಒಂದು ಮಾತು ಹೇಳಿದ್ರೆ ನಾನು ಒಳ್ಳೇದಕ್ಕೆ ಹೇಳ್ತಿರ್ತಿದ್ದಿ, ನನಗೆ ಅರ್ಥ ಆಕತಿ. ನೀ ಕೇಳು, ಏನು ಕೇಳಿದ್ರೆ ಇಲ್ಲ ಅನ್ನಂಗಲ್ಲ. ಅದು ನೀವಿಲ್ಲ ಅನ್ನೋಂಥದ್ದೇನಲ್ಲ. ನಿನ್ನೆ ನೀವು ಗಾಡಿ ತಗೊಂಡು ಹೋದ್ರಲ್ಲ, ಹೊರಗಿಂದ ಕಿಲಿ ಹಾಕ್ಯಂಡು ಹೋಗ್ತಾನೆ ಅಂತಂದು, ಅವಾಗ ಒಂದು ಹುಡುಗಿ ದನಿ ಕೇಳಿಸ್ತು ನನಗೆ. ನೀವಂದ್ರಿ ಇಲ್ಲಿ ಸುತ್ತಮುತ್ತ ಎಷ್ಟಕ್ಕೆ ಹೋಗಿದ್ರು ಯಾರು ಬರಂಗಿಲ್ಲ ಅಂದ್ರಿ, ಮತ್ತು ಆ ಹುಡುಗಿ ದನಿ ಎಲ್ಲಿಂದ ಬಂತು? ಏನ ಹುಡುಗಿದ್ದ ನೀನ? ಇಲ್ಲಿ ಬಿಡು, ಏನಾರ ಕೇಳಿರ್ಬೇಕು ನಿನಗೆ. ಅಡಿವೆಲ್ಲ ಯಾವಾರ ಪ್ರಾಣಿ ಗೀಣಿ ಕೂಗಿರ್ಬೇಕಾ?
ನಿನಗೆ ಹಂಗೆ ಅನ್ಸೈತಿ. ಹೌದ್ರೆ ಇದ್ರೂ ಇರ್ಬೋದೇನಪ್ಪ, ನನಗೂ ಕಣ್ಣಿಗೆ ಕಂಡಲ್ಲ ಅಷ್ಟೇ ಕಿವಿ ಬಿತ್ತಲ್ಲ ಅದಕ್ಕೆ ಅಂದೆ.